ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶ್ರೇಷ್ಠ ತಾಂಡವ್ ಭಾಗ್ಯಗೆ ಕಾಟ ಕಟ್ತಾ ಇದ್ರೆ ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಡೋಕೆ ಭಾಗ್ಯ ರೆಡಿ ಆಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ಭಾಗ್ಯ ಒಡವೆನ ಅಡ ಇಟ್ಟು ಮನೇನ ಬಿಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ರೆ ತನ್ವಿ ಮುಖಾಂತರ ವಿಷಯ ತಿಳ್ಕೊಂಡಂಥ ತಾಂಡವ್ ಶ್ರೇಷ್ಠ ಮನೆಗೆ ಬಂದದ. ಆ ಒಡವೆ ಭಾಗ್ಯಕ್ಕೆ ಸೇರಿದ್ದಲ್ಲ, ಅದು ನನ್ನ ಹೆಂಡತಿ ಶ್ರೇಷ್ಠಕ್ಕೆ ಸೇರಬೇಕಾಗಿರೋದು. ಎಲ್ಲ ಒಡವೆಗಳನ್ನು ನಾನು ಮಾಡಿಸಿದ್ದು. ಏನಮ್ಮ ಭಾಗ್ಯ ಸ್ವಾಭಿಮಾನಿ, ನೀನು ಮನೇನ ಬಿಡಿಸ್ಕೊಳ್ಳೋಕೆ ನನ್ನ ಒಡವೆಗಳನ್ನ ಆಡ್ಬಿಟ್ಟು ಮನೆ ಬಿಡಿಸ್ಕೊಳ್ಳೋಕೆ ನೀನೇ ಬೇಕಾ ಅಂತೆಲ್ಲ ಮಾತನಾಡ್ತಾರೆ. ಅಯ್ಯೋ ಪಾಪ, ಮನೆ ಉಳಿಸ್ಕೋಬೇಕಲ್ವಾ, ಅಯ್ಯೋ ಸರಿ ಆಯಿತು ಬಿಡು, ನನ್ನ ಒಡವೆನ ಕೊಡ್ತೀನಿ ಬಿಡಿಸ್ಕೊ ಆಯಿತು ಅಂತೆಲ್ಲ ವ್ಯಂಗ್ಯ ಮಾಡ್ತಾರೆ. ಸ್ವಾಭಿಮಾನಿ ಭಾಗ್ಯ ಈ ರೀತಿ ಮಾತಾಡಿದ ತಕ್ಷಣವೇ ಈ ಕಡೆ ಒಡವೆಗಳನ್ನ ಇಟ್ಟು ತೆಗೆದುಕೊಳ್ಳೋಕೆ ಹೇಳಿ ಅತ್ತೆ ಅಂತ ಹೇಳ್ತಿದ್ದಾಗೆ ಇಲ್ಲಿ ಶ್ರೇಷ್ಠ ತಾಂಡವ್ ತಗೊಳ್ಳೋಕೆ ಹೋದ್ರೆ ಇಲ್ಲಿ ಕುಸುಮ ಅವರು ಕೈ ಹಾಕಿದ್ರೆ ಕೈ ಮುರಿದಾಕ್ಬಿಡ್ತೀನಿ ಅಂತಾರೆ. ಈ ಕಡೆ ಶ್ರೇಷ್ಠ ಈ ರೀತಿ ಎಲ್ಲ ಮಾತಾಡೋದು ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ. ಎಷ್ಟು ಸರಿ ಈ ರೀತಿ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಏನು ಯೋಗ್ಯತೆ ಇದೆ ಅಂತ ತಾಂಡವ್ ಬಗ್ಗೆ ಮಾತನಾಡ್ತೀರಾ ಅಂತ ಸಖತ್ತಾಗಿ ಟಕ್ಕರ್ ಕೊಡ್ತಾಳೆ. ಇದು ನನಗೆ ಸಿಗಬೇಕಾಗಿರೋದು ಅಂತ ಹೇಳಿ ತಗೊಂಡಾಗ ತಾಂಡವ್ ಹೇಳಬೇಕಾದವ್ರೆ ಹೇಳಿದ್ರೆ ಶ್ರೇಷ್ಠ ಸರಿ ಬುದ್ಧಿ ಕಲಿತಾರೆ ಇವರು ಅಂತ ಹೇಳಿದ್ರೆ ಒಡವೆಗಳನ್ನ ತಗೊಂಡು ಹೋಗ್ತಿದ್ರೆ ಮಕ್ಕಳು ರಿಕ್ವೆಸ್ಟ್ ಮಾಡ್ಕೋತಾರೆ, ಬೇಡ ಪಪ್ಪ ನಮ್ಮನ್ನ ಮನೆಯಿಂದ ಕಳಿಸ್ಬಿಡ್ತಾರೆ ಅಂತ. ನಿಮ್ಮಮ್ಮ ಸ್ವಾಭಿಮಾನಿ ಹೆಂಗ್ಸು ಪಾಪ, ಸ್ವಾಭಿಮಾನಿಗೆ ಬೆಲೆ ಕೊಡ್ಬೇಕಲ್ವಾ, ಅದಕ್ಕೆ ಧಕ್ಕೆ ಬೀಳಬಾರ್ದು ಪಾಪ, ನಿಮ್ಮಮ್ಮನೇ ಎಲ್ಲ ನೋಡ್ಕೋತಾರೆ ಮಕ್ಕಳ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಎಲ್ಲವನ್ನ ಮೆಟ್ಟಿ ನಿಂತು ನಿಜವಾಗ್ಲೂ ಹೇಗಾದ್ರೂ ಮಾಡಿ ದುಡ್ಡನ್ನು ಹೊಂದಿಸ್ತೀನಿ ಅಂತ ಡಿಸೈಡ್ ಮಾಡ್ಕೋತಾರೆ. ಆ ಕಡೆ ಶ್ರೇಷ್ಠ ತಾಂಡವ್ ಕೇಕೆಗೆ ಸಖತ್ತಾಗಿ ಉತ್ತರ ಕೊಡೋಕೆ ಇಲ್ಲಿ ಭಾಗ್ಯ ರೆಡಿ ಆಗಿದೆ, ಮನೆಯಿಂದ ಹೊರಡುತ್ತಿದ್ದಾರೆ. ಹೇಗಾದ್ರೂ ಮಾಡಿ 40,000 ದುಡ್ದು ತಗೊಂಡು ಬರ್ತೀನಿ ಅಂತ ಅತ್ತೆ ಮಾವನ ಆಶೀರ್ವಾದ ತಗೊಂಡು ಮನೆಯಿಂದ ಹೋಗ್ತಿದ್ರೆ ಈ ಕಡೆ ತಾಂಡವ್ ಭಾಗ್ಯನ ಅಡ್ಡಲಾಗ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂದಾಗ ನಿಮ್ಗೆ ಆಗೋದಲ್ಲ ಅಂತ ಹೇಳ್ತಿದ್ರೆ, ಹೋ ದುಡ್ಡನ್ನ ಹೊಂದ್ಸೋಕೆ ಹೋಗ್ತಿದ್ಯಾ, ನಿನ್ನಿಂದ ಸಾಧ್ಯ ಇಲ್ಲ ಬಿಡು ಅಂತ ವ್ಯಂಗ್ಯ ಮಾಡ್ತಿದ್ದಾರೆ ತಾಂಡವ್. ಹೌದಾ, ನಾಳೆ ಮನೆ ಸೀಸ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಕಾಯ್ತಿದ್ದೀರಿ ಅಲ್ವಾ, ಇಲ್ಲಿಂದ ಕಾಯೋದು ಯಾಕೆ ಪಾಪ ಸೆಕ್ಯೂರಿಟಿನ, ನಾಳೆ ಬನ್ನಿ ಸೀಸ್ ಆಗುತ್ತಾ ಇಲ್ವಾ ನೋಡಿ ಗೊತ್ತಾಗತ್ತೆ ಅನ್ನೋ ಟಕ್ಕನ್ನ ಕೊಟ್ಟು ಭಾಗ್ಯ ಹೊರಡ್ತಾರೆ. ಖಂಡಿತವಾಗ್ಲೂ ಭಾಗ್ಯ ದುಡ್ಡನ್ನ ಹೊಂದಿಸ್ತಾರೆ, ಮನೆ ಸೀಸ್ ಆಗೋದ್ರಿಂದ ತಪ್ಪಿಸ್ತಾರೆ. ಈ ಕಡೆ ತಾಂಡವ್ ಶ್ರೇಷ್ಠಗೆ ನಿಜವಾಗ್ಲೂ ಕೂಡ ಸಖತ್ತಾಗಿ ಟಕ್ಕರ್ ಕೊಡ್ತಾರೆ. ಸೇರಿಗೆ ಸವಾ ಸೇರುವಂತ ಏಟಿಗೆ ಎದುರೇಟನ್ನ ಕೊಟ್ಟಿದ್ದ ಇಬ್ಬರನ್ನ ಕೂಡ ತಲೆ ತಗ್ಸ್ತಾರೆ. ಫೈನಲಿ ಭಾಗ್ಯ ಗೆಲುವನ್ನ ಸಾಧಿಸ್ತಾರೆ ಅಂತಾನೆ ಹೇಳ್ಬಹುದು.